ಸರ್ ಈಗ ತಾವು ಕೇಂದ್ರದ ಸಚಿವ ಸಂಪುಟ ರಚನೆಗೆ ಸಂಜೆ ಸಭೆ ಕೂಡ ನಡೆಯಲಿದೆ. ಅಲ್ಲ, ಈಗಾಗಲೇ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬುಧವಾರ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಆಗಬೇಕಾಗ್ತದೆ. ಈಗಾಗಲೇ ಎಲ್ಲರೂ ಕೂಡ ಕರ್ನಾಟಕದಿಂದ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆರವರು ಯಾರು ಕೂಡ ನನ್ನ ಹೆಡ್ ಕ್ವಾರ್ಟರಲ್ಲಿ ಇರಲಿಲ್ಲ. ಇವತ್ತೆಲ್ಲರೂ ಕೂಡ ಬಂದಿದ್ದಾರೆ. ಬಹುಶಃ ಇವತ್ತು ರಾತ್ರಿ ಅಥವಾ ನಾಳೆ ಕೂತು ಒಂದು ಅಂತಿಮವಾದಂಥ ತೀರ್ಮಾನಕ್ಕೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಈಗ ನಾನು ಕೂಡ ಸಾಯಂಕಾಲ ಸುರ್ಜೇವಾಲಾ 6:30 ಗಂಟೆಗೆ ನೋಡ್ತಾ ಇದ್ದೀನಿ. ಬಹುಶಃ ರಾತ್ರಿ ಅಥವಾ ನಾಳೆ ಮೀಟಿಂಗಾಗಿ ಅದು ರೂಪುರೇಷೆಗಳೇನು, ಯಾವ ರೀತಿಯಾಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನ ಆಗ್ತದೆ. ಅಲ್ಲ, ಈಗ ಸೀನಿಯರ್ಸ್ಗೆ ಕೊಡ್ತಾರೆ, ಅಲ್ಲ ಅದು ರೂಮರ್ಸ್ ಇರ್ತಕ್ಕಂಥದ್ದು. ರಾಜಕೀಯ ವಲಯದಲ್ಲೂ ಕೂಡ ಇದೆ, ಮಾಧ್ಯಮದಲ್ಲೂ ಕೂಡ ಅದು ಇದೆ. ಆದರೆ ಏನು ಸ್ಪಷ್ಟವಾದಂಥ ನಿರ್ಧಾರ ಏನು ಅಂತೇಳಿ ಹೈಕಮಾಂಡಿಂದ ಹೊರಗಡೆ ಬರೆದೋರ್ತು ಯಾರಿಗೂ ಕೂಡ ಖಚಿತ ಆಗೋದು ಸಾಧ್ಯ ಇಲ್ಲ. ಸೊ ಅದರಿಂದ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಏನಾದ್ರು ಒಂದು ಅಂತಿಮ ತೀರ್ಮಾನಕ್ಕೆ ಬಂದಾಗ ಗೊತ್ತಾಗ್ತದೆ. ಆಕಾಂಕ್ಷಿಯಾಗಿದ್ದೀರಿ? ಹೌದು, ಆಕಾಂಕ್ಷಿಯಾಗಿದ್ದೇನೆ. ನಾನು ಸಾಯಂಕಾಲ ನಿರೀಕ್ಷೆ ಇದೆಯಾ ಸರ್? ಯಾರನ್ನ ಭೇಟಿ? ನನಗೆ ವಿಶ್ವಾಸ ಇದೆ. ಅಲ್ಲ, ಸಾಯಂಕಾಲ ಯಾರನ್ನ ಭೇಟಿ ಆಗಿದ್ರಿ? ನಾನು ಸುರ್ಜೇವಾಲಾ ಅವ್ರನ್ನ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗ್ತಾ ಇದ್ದೀನಿ. 6 ಗಂಟೆ 6:30 ಗಂಟೆಗೆ ಇಬ್ಬರನ್ನ ಭೇಟಿ ಆಗ್ತಾ ಇದ್ದೀನಿ. ಈ ಸಂಬಂಧ ಮೀಟಿಂಗ್ ಎಷ್ಟೊತ್ತಿಗೆ ಆಗಿದೆ? ಯಾವುದು? ಈ ರಿಲೇಟೆಡ್ ಸಚಿವ ಸಂಪುಟ ಸಂಬಂಧಪಟ್ಟ ಇದು ಎಲ್ಲರೂ ಕೂಡ ಹೆಡ್ ಕ್ವಾರ್ಟರ್ಗೆ ಬಂದಿರತಕ್ಕಂಥದ್ದು. ಇವತ್ತು ರಾತ್ರಿ ಭೇಟಿ ಆಗ್ಬೋದು ಅಥವಾ ನಾಳೆ ಭೇಟಿ ಆಗ್ಬೋದು ಅಂದ್ಕೊಂಡಿದ್ದೀವಿ ನಾವು. ಅದು ಭೇಟಿ ಆದಮೇಲೆ ಅವ್ರ ಅಂತಿಮವಾದಂಥ ನಿರ್ಣಯಕ್ಕೆ ಏನು ಬರ್ತದೆ ಅದೇ ಅಂತಿಮ. ಅಲ್ಲಿವರೆಗೂ ಇರ್ತಕ್ಕಂಥದ್ದು ಬರೀ ಊಹಾಪೋಹಗಳು. ಸರಿ, ಥ್ಯಾಂಕ್ ಯು.